ಅಯ್ಯಪ್ಪ ಮಾಲಾಧಾರಿಗಳ ಸಾವಿಗೆ ಇನ್ನೂ ಸಿಕ್ಕಿಲ್ಲ ಪರಿಹಾರ. 8 ಜನ ಮಾಲಾಧಾರಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕಿದೆ. ಆದರೆ ಹಿಂದೇಟು ಹಾಕ್ತಾ ಇದೆ ಸರ್ಕಾರ. ಕಳೆದ ಡಿಸೆಂಬರ್ 22ನೇ ತಾರೀಕು ಸಿಲಿಂಡರ್ ಸ್ಫೋಟದಿಂದಾಗಿ ದುರಂತವೇ ನಡೆದಿತ್ತು. ಆ ದುರಂತದಲ್ಲಿ ಮಾಲಾಧಾರಿಗಳಿಗೆ ಗಂಭೀರ ಗಾಯಗಳಾಗಿದ್ವು. ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ 8 ಜನರು ಸಾವನ್ನಪ್ಪಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಹುಬ್ಬಳ್ಳಿಯ ಅಚ್ಚವ್ವನ ಕಾಲೋನಿಯಲ್ಲಿ ನಡೆದಿದ್ದಂಥ ಘೋರ ದುರಂತ ಇದಾಗಿತ್ತು. ಸಿಲಿಂಡರ್ ಸ್ಫೋಟದಿಂದ 9 ಜನರು ತೀವ್ರವಾಗಿ ಗಾಯಗೊಂಡಿದ್ರು. ಓರ್ವ ಬಾಲಕ ಹೊರತುಪಡಿಸಿ 8 ಜನ ಮಾಲಾಧಾರಿಗಳು ಮೃತಪಟ್ಟಿದ್ರು. ಸಿಲಿಂಡರ್ ಕಂಪನಿಯಿಂದ ಬಡ ಕುಟುಂಬಗಳಿಗೆ ಸಿಕ್ಕಿಲ್ಲ ಪರಿಹಾರಕ್ಕಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ಅಂತ ಸ್ಥಳೀಯರು ಮುಂದಾಗಿದ್ದಾರೆ. ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಪರಿಹಾರ ಕೊಡೋದಕ್ಕಾಗಿ ಹಿಂದೇಟು ಹಾಕ್ತಾ ಇರೋದ್ರಿಂದ ಮೃತ ಕುಟುಂಬಸ್ಥರೇನಿದ್ದಾರೆ ಅವರೀಗ ಪರಿಹಾರಕ್ಕಾಗಿ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅಂತ ಸಜ್ಜಾಗಿದ್ದಾರೆ. ಅಷ್ಟೇ ಅಲ್ಲ, ಅವರ ಜೊತೆಗೆ ಸ್ಥಳೀಯರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. 8 ಜನ ಮಾಲಾಧಾರಿಗಳು ಸಾವನ್ನಪ್ಪಿದ್ರು. 9 ಜನ ಆ ಸ್ಫೋಟದಲ್ಲಿ ಗಾಯಗೊಂಡಿದ್ರು. ತೀವ್ರವಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಬೇರೆ ಬೇರೆ ಕಡೆಯಿಂದ ವೈದ್ಯರನ್ನು ಕರೆಸಿ ಟ್ರೀಟ್ಮೆಂಟ್ ಕೊಡಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಸರ್ಕಾರ ಎಷ್ಟೇ ಟ್ರೈ ಮಾಡಿ ಬೇರೆ ಬೇರೆ ಡಾಕ್ಟರ್ನ ಕರೆಸಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿರಲಿಲ್ಲ. ಯಾಕೆಂದರೆ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ತೀವ್ರವಾಗಿ ಗಾಯಗೊಂಡಿದ್ರು ಅಯ್ಯಪ್ಪ ಮಾಲಾಧಾರಿಗಳು. ಅದರಲ್ಲಿ 8 ಜನ ಸಾವನ್ನಪ್ಪಿದ್ದಾರೆ. ಬಟ್ ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡೋದಕ್ಕೆ ಸಿಲಿಂಡರ್ ಕಂಪನಿ ಈಗ ಹಿಂದೇಟು ಹಾಕ್ತಾ ಇದೆ. ಹೀಗಾಗಿ ನಮಗೆ ನ್ಯಾಯ ಸಿಗಲೇಬೇಕು, ಸಿಲಿಂಡರ್ ಕಂಪನಿಯಿಂದ ಪರಿಹಾರ ಧನ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಕುಟುಂಬಸ್ಥರೇನಿದ್ದಾರೆ ಜೊತೆಗೆ ಅವರ ಜೊತೆಗೆ ಸ್ಥಳೀಯರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಾನೂನು ಹೋರಾಟ ಮಾಡಬೇಕು ಅಂತ. ಉಣಕಲ್ ಗ್ರಾಮದಲ್ಲಿರುವ ಅಯ್ಯಪ್ಪ ಸ್ವಾಮಿಗಳು ಬಡ ಕುಟುಂಬದಿಂದ ಮತ್ತು ಬಡತನದಿಂದ ಜೀವನ ಮಾಡ್ತಿದ್ರು. ಏನೋ ಒಂದು ದೇವರ ಇದು ನಿರ್ಧಾರ ಅಂತೆ ಮಾಲ ಅರ್ಪಣೆ ಮಾಡಿ ಅದು ಏನೋ ಒಂದು ಪೂಜೆ ಮಾಡ್ಕೊಂಡು ರಾತ್ರಿ ಮಲಗ್ತಿದ್ರು. ಅದು ಏನು ಅಕಸ್ಮಾತ್ ಏನಾಗಿದೋ ಗೊತ್ತಿಲ್ಲ. ಅದರ ಪ್ರಕಾರ ಅದೇನಾಯ್ತು, ಸಿಲಿಂಡರ್ ಸ್ಫೋಟ ಆಗಿ ಅವ್ರಿಗೆ ಹೊರಗೆ ಓಡಾಡಲಿಕ್ಕೂ ಬರೋದಿಲ್ಲ, ಎತ್ತರದಿತ್ತು ಅದು. ಹೀಗಾಗಿ ಅವ್ರಿಗೆ ಎಲ್ಲ ಅನಾಹುತ ಆಗಿ 10 ದಿವಸಗಟ್ಟಲೆ ಅಣ್ಣವರು ಎಲ್ಲ ಪ್ರಯತ್ನ ಮಾಡಿದ್ರು ಅವ್ರು ಬದುಕಿಸ್ಬೇಕಂತ. ಆದರೆ ಅದು ಸಾಧ್ಯ ಆಗಲಿಲ್ಲ. ಕೊನೆಗೆ ಅವರು ಕೊನೆ ಉಸಿರು ಹೇಳಿದರು. 8ರಿಂದ 10 ದಿವಸ ಆತ್ರಿ ಅದು. 8 ಮಂದಿ ಸಹಿತರು. ಒಬ್ಬ ಹುಡುಗ ಸ್ವಲ್ಪ ಚೇತರಿಸ್ಕೊಂಡದ. ಕುಟುಂಬಕ್ಕೆ ಪರಿಹಾರ ಬಂದಿಲ್ಲ. ಆದರೆ ಹುಬ್ಬಳ್ಳಿಯ ಉಣ್ಕಲ್ನಲ್ಲಿ ನಡೆದಿರುವಂತಹ ಸಿಲಿಂಡರ್ ಸ್ಫೋಟದಿಂದ 9 ಜನ ಅಯ್ಯಪ್ಪ ಮಾಲಾಧಾರಿಗಳಲ್ಲಿ 8 ಜನ ಸಾವನ್ನಪ್ಪಿರುವಂತಹ ಪ್ರಕರಣ ಇನ್ನೂ ಸಹ ಇಲ್ಲಿ ಅಂದರೆ ಎಲ್ಲರ ಕಣ್ಣ ಮುಂದಿದೆ. ಇಂತಹ ಸಿಲಿಂಡರ್ ಸ್ಫೋಟದಲ್ಲಿ ಸಾವನ್ನಪ್ಪಿದಂತಹ 8 ಕುಟುಂಬಗಳಿಗೆ ಯಾವ ಸಿಲಿಂಡರ್ ಸ್ಫೋಟವಾಗಿತ್ತೋ ಆ ಸಿಲಿಂಡರ್ ಕಂಪನಿಯಿಂದ ಇಲ್ಲಿವರೆಗೂ ನಯಾ ಪೈಸಾ ಪರಿಹಾರ ಬಂದಿಲ್ಲ. ಈ ಘಟನೆ ಬಗ್ಗೆ ಇಲ್ಲಿ ಅಂದರೆ ತಿರುಗಿಯೂ ಸಹ ಆ ಸಿಲಿಂಡರ್ ಕಂಪನಿ ಇಲ್ಲಿ ಅಂದರೆ ಹೊಳ್ಳಿ ನೋಡಿಲ್ಲ. ಈ ಸಂಪರ್ಕಕ್ಕೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ರಾಜಣ್ಣ ಕೊರವಿ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ಅಲ್ಲಿ ಸಿಲಿಂಡರ್ ಸ್ಫೋಟ ಆಗಿದ್ದು HP ಅನ್ನುವಂತಹ ಕಂಪನಿಗೆ ಸೇರಿದಂತಹ ಒಂದು ಸಿಲಿಂಡರ್. ಇಲ್ಲಿವರೆಗೂ ಆ ಕಂಪ್ನಿಯವ್ರು ಯಾರಾದರೂ ಬಂದಿದ್ರಾ, ಏನಾದರೂ ಕೇಳಿದ್ರಾ ಸರ್? ತಾವೇನು ಮಾಡ್ತೀರಿ? ಭಾಳ ಬೇಸರದ ಸಂಗತಿ ಅದು. ಏನು ಗ್ಯಾಸ್ ಲೀಕೇಜ್ ಆಗಿ ಅಲ್ಲಿ ಬೆಂಕಿ ಕಂಡುಕೊಂಡು ಆಮೇಲೆ 8 ಜನ ಆಸ್ಪತ್ರೆಯಲ್ಲೇ ಸೇರಿ ಒಂದು 10-15 ದಿವಸ ಸಾಕಷ್ಟು ಹೋರಾಟ ಅವರು KMCಯಲ್ಲಿ ಬದುಕಬೇಕಂತ ಪ್ರಯತ್ನ ಮಾಡಿದರು. ಆದರೆ HP ಗ್ಯಾಸ್ ಕಂಪನಿಯವರು ಒಂದು ದಿವಸವೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋದಾಗಲಿ ಅಥವಾ ಯಾಕೆ ಈ ಘಟನೆ ನಡೀತು, ಹೆಂಗೆ ಗ್ಯಾಸ್ ಲೀಕ್ ಆಯ್ತು, ಹೆಂಗೆ ಬೆಂಕಿ ಹತ್ತು ಅನ್ನುವಂಥದ್ದು ನೋಡೋದಾಗಲಿ ಸಮೀಕ್ಷೆ ಮಾಡೋದಾಗಲಿ ಅದನ್ನೂ ಕೂಡ ಅವರು ಮಾಡಿಲ್ಲ. ಮತ್ತು ಮಾನವೀಯತೆ ದೃಷ್ಟಿಯಿಂದ ಯಾವುದೇ ರೀತಿಯ ಪರಿಹಾರವನ್ನು ಕೂಡ ಅವ್ರು ನೀಡಿಲ್ಲ. ಅದರಿಂದ ನಮಗೆ ಬಹಳಷ್ಟು ಬೇಜಾರಾಗಿದೆ. ಮತ್ತು ಅವು ಏನು 8 ಜನ ತೀರ್ಕೊಂಡಾರ ಎಲ್ಲರೂ ಕಡುಬಡವರು ಕೂಲಿ ಮಾಲ ಮಾಡಿಕೊಂಡು ಜೀವನ ನಡೆಸುವಂಥವ್ರು ಇವತ್ತು ತೀರ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ತಮ್ಮ ಮೂಲಕ ನಾನು ಆಗ್ರಹ ಪಡಿಸ್ತೇನೆ, HP ಕಂಪನಿಯವರು ಆದಷ್ಟು ಬೇಗನೆ ಆ ಸ್ಥಳಕ್ಕೆ ಬರಬೇಕು ಮತ್ತು ಆ ಜನರಿಗೆ ಸಾಂತ್ವನ ಹೇಳಬೇಕು ಮತ್ತು ಪರಿಹಾರವನ್ನು ಘೋಷಣೆ ಮಾಡಬೇಕು. ಇಲ್ಲದೇ ಹೋತಂದರೆ ನಾವು ಅವ್ರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ. ಸರ್, ಯಾವ ರೀತಿ ಹೋರಾಟ ಮಾಡ್ತೀರಿ HP ಕಂಪ್ನಿ ವಿರುದ್ಧ ತಾವು? ಡೆಫಿನೆಟ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮೊದಲು ಹೋಗಿ ಒಂದು ಮನವಿಯನ್ನು ಕೊಡ್ತೀವಿ, ಅವರಿಗೆ ಗಡುವನ್ನು ನೀಡ್ತೀವಿ. ಆ ಗಡುವಿನ ಒಳಗಾಗಿ ಅವ್ರು ಏನಾದರೂ ಕಾರ್ಯೋನ್ಮುಖರು ಆಗದೆ ಹೋದರು ಅಂತಾರೆ ಅವರ ಒಂದು ಆಫೀಸಿಗೆ ಕಿಲಿ ಹಾಕುವಂಥ ಕೆಲಸ ಮಾಡ್ತೀವಿ.
ಅವರಿಗೆ ಗಡುವನ್ನು ನೀಡ್ತೀವಿ. ಆ ಗಡುವಿನ ಒಳಗಾಗಿ ಅವ್ರು ಏನಾದರೂ ಕಾರ್ಯೋನ್ಮುಖರು ಆಗದೆ ಹೋದರು ಅಂತಾರೆ ಅವರ ಒಂದು ಆಫೀಸಿಗೆ ಕಿಲಿ ಹಾಕುವಂಥ ಕೆಲಸ ಮಾಡ್ತೀವಿ. ಈ ಮೊದಲು ಕಾನೂನು ಹೋರಾಟ ಏನಾದರೂ ಮಾಡ್ತೀರಾ? 100% ಇದನ್ನು ನಮ್ಮ ಹಿರಿಯರ ಜೊತೆ, ಸ್ಥಳೀಯರ ಜೊತೆ ಮತ್ತು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆನೂ ಕ್ರಮ ಜರುಗಿಸ್ತೇವೆ. ಸರ್, ಈ ಹಿಂದ್ಗಡೆ ಸಾಕಷ್ಟು ಇಂತಹ ಅವಘಡಗಳಾದಾಗ ಯಾವ ಕಂಪ್ನಿಗೆ ಸೇರಿದ ಎಚ್ ಪಿ ಇರ್ಬೋದು, ಇಂಡಿಯನ್ ಆಯಿಲ್ ಇರ್ಬೋದು, ಬೇರೆ ಬೇರೆ ಕಂಪ್ನಿಗಳು, ಅವೆಲ್ಲ ಕಂಪ್ನಿಗಳು ಪರಿಹಾರ ಕೊಟ್ಟಿದ್ದು ಉದಾಹರಣೆಗಳಿವೆ. ಇಲ್ಲಿ ಯಾಕೆ ಪರಿಹಾರ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ? ಅದೇ ನಮಗೆ ಆಶ್ಚರ್ಯ ಆಗ್ತಾ ಇದೆ, ಯಾಕೆ ಇವ್ರು ಬರ್ತಾ ಇಲ್ಲ, ಯಾಕೆ ಇವ್ರು ಮಾತಾಡ್ತಾ ಇಲ್ಲ ಅಂಥೇಳಿ. ಈ ಘಟನೆ ನಡೆದು ಈಗಾಗಲೇ 2 ತಿಂಗಳ ಗತಿಸಿ ಹೋಯಿತು. ಈವರೆಗೂ ಯಾರೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ, ಆ ಕುಟುಂಬದವ್ರನ್ನ ಯಾರೂ ಸಂಪರ್ಕ ಮಾಡಿಲ್ಲ. ನಿಜವಾಗ್ಲೂ ಬೇಜಾರು ತರುವಂಥ ಕೆಲಸ ಇದಾಗಿದೆ. ಡೆಫಿನೆಟ್ಲಿ ಇದ್ರ ಬಗ್ಗೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೇವೆ. ಸರ್, ಎಚ್ ಪಿ ಕಂಪನಿಗೆ ಎಷ್ಟು ದಿನಗಳ ಕಾಲ ಗಡುವು ಕೊಡ್ತೀರಿ ಸರ್ ತಾವೀಗ? ಈಗ ನಾನು ಅದೇ ಇವತ್ತು ಅಥವಾ ನಾಳೆ ನಾವು ಸ್ಥಳೀಯವಾಗಿ ಒಂದು ಸಭೆಯನ್ನು ಮಾಡಿ ಆ ಜನರ ಜೊತೆ ಚರ್ಚೆ ಮಾಡಿ ಮುಂದಿನ ನಮ್ಮ ನಿರ್ಣಯಗಳನ್ನು ತಮಗೆ ನಾವು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಘಟನೆ ನಡೆದು 8 ಜನ ಸಾವನ್ನಪ್ಪಿ ಈಗಾಗಲೇ 2 ತಿಂಗಳು ಗತಿಸಿದೆ. 2 ತಿಂಗಳು ಗತಿಸಿದ ಸಹಿತ ಇಲ್ಲಿ ಎಚ್ ಪಿ ಕಂಪನಿ ಸೇರಿದವರು ಯಾವೊಬ್ಬ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಲ್ಲಿ ಇತ್ತ ಕಡೆ ತಿರುಗಿ ನೋಡಿಲ್ಲ. ಆ ಕುಟುಂಬಗಳಿಗೆ ಪರಿಹಾರ ನೀಡುವಂತಹ ಗೋಜಿಗೆ ಹೋಗಿಲ್ಲ. ಹೀಗಾಗಿ ನಾವು ಇಲ್ಲಿ ಅಂತಾರೆ ಕಾನೂನು ಹೋರಾಟ ಮಾಡ್ತೀವಿ, ಅವರ ವಿರುದ್ಧ ಸಮರ ಸಾರ್ತೀವಿ, ಪರಿಹಾರ ಕೊಡಬೇಕು, ಆ ಕುಟುಂಬಗಳಿಗೆ ಇಲ್ಲಿ ಅಂತಾರೆ ನೆರವಾಗಿ ನಿಲ್ಲಬೇಕು ಅಂತೇಳಿ ನಾವೆಲ್ಲರೂ ಸಹ ಇಲ್ಲಿ ಅಂತಾರೆ ಬದ್ಧರಾಗ್ತೀವಿ ಮತ್ತು ಹೋರಾಟ ಮಾಡಿ ಆ ಕುಟುಂಬಕ್ಕೆ ಪರಿಹಾರ ಕೊಡಿಸ್ತೀವಿ ಅನ್ನೋದು ಮಹಾನಗರ ಪಾಲಿಕೆ ಸದಸ್ಯರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.